ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರಗೌಡ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಆರಂಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಕಾದಲ್ಲಿ ಚೆಕ್ಔಟ್ ಮಾಡ್ಕೊಬೋದು. ಇನ್ನು ಮುಂದುವರಿದ ಭಾಗ ಅಂದರೆ ಮುಂದಿನ ಭಾಗದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ. ಅದೇ ರೀತಿ ನಾಳೆ ಒಂದು ಸಂಚಿಕೆಯ ಟ್ವಿಸ್ಟಿಂಗ್ ಎಪಿಸೋಡ್ ಏನಿರುತ್ತೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈ ಕಡೆ ಅಜಿತ್ ಅವರು ಸಂಗೀತ ಅವ್ರ ಮುಂದೆ ಮತ್ತು ಭೂಮಿಯವರು ಇಬ್ಬರು ಸೇರಿಕೊಂಡು ಡ್ರಾಮಾ ಮಾಡಿ ಅವರ ತಾಯಿನ ಸಮಾಧಾನ ಮಾಡ್ತಾರೆ ಜಗಳ ಆಡ್ತಿರೋ ವಿಚಾರದಲ್ಲಿ. ಇನ್ನು ಸಂಗೀತ ಅವರು ಭಾಗ್ಯಮ್ಮನ ವಿಚಾರಕ್ಕೆ ಯಾಕೆ ಇವರಿಬ್ರು ಈ ರೀತಿ ಸಿಟ್ ಮಾಡಿಕೊಂಡು ಕೂಗಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಪೇಕ್ಷಾ ಅವ್ರು ಹೇಳಿರೋ ಮಾತು ದೇವಯ್ಯನಿಗೆ ಸರಿ ಅಂತ ಅನಿಸಿರುತ್ತೆ. ಅಂದರೆ ಲಚಿಕೇತ್ನ ತನ್ನ ಮಗಳಿಗೆ ಮದುವೆ ಮಾಡ್ಕೊಳೋದು ಸರಿ ಅಂತ ಅವ್ರಿಗೆ ಅನಿಸಿರುತ್ತೆ. ಅಜಿತ್ ಮದುವೆ ಆದರೂ ಪರವಾಗಿಲ್ಲ, ಲಚ್ಚಿ ಮದುವೆ ಆದರೂ ಪರವಾಗಿಲ್ಲ, ಆಸ್ತಿ ಮಾತ್ರ ನನ್ನ ಮಗಳ ಹೆಸರಿಗೆ ಮತ್ತು ನನಗೆ ಬರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಈ ಕಡೆ ಶ್ರವಣ್ ರೂಮ್ಗೆ ಹೋದಂತಹ ದೇವಯಾನಿ ಅವರು ಆ ವಿಚಾರನ ಮುಂದೆ ಇಟ್ಕೊಂಡು ಅಲ್ಲಿ ಇಲ್ಲಿ ಕೊಟ್ಟು ಮದುವೆ ಮಾಡೋದಕ್ಕಿಂತ ನನ್ನ ಮಗಳನ್ನ ಇದೇ ಮನೆಗೆ ಸೊಸೆ ಮಾಡ್ಕೊಬೇಕು, ಎಲ್ಲರೂ ಸಹ ಇದೇ ಮನೆಯಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ನಾನು ನಮ್ದವರೆಲ್ಲ ನನ್ನ ಕೈ ಬಿಟ್ಟು ಹೊಂಟೋದು, ಆದರೆ ನನ್ನ ಮಗಳನ್ನ ದೂರನೇ ಇಟ್ಟು ಬೆಳೆಸ್ಬಿಟ್ಟೆ, ಇವಾಗ ಇದೇ ಮನೆಯಲ್ಲಿ ಉಳಿಸ್ಕೊಳೋ ಹಾಗೆ ಮಾಡಬೇಕು ಬಾವ ಅಂತ ಹೇಳ್ಬಿಟ್ಟು ಲಚ್ಚಿ ಜೊತೆ ಮದುವೆ ಮಾಡಿ ಅಂತ ಹೇಳಿ ಕೇಳ್ಕೊತಾರೆ. ಇನ್ನು ಇದು ಯಾಕೋ ಶ್ರವಣ್ ಅವ್ರಿಗೆ ಸರಿ ಅಂತ ಅನಿಸೋದಿಲ್ಲ. ಅವರಿಬ್ಬರು ಚಿಕ್ಕ ವಯಸ್ಸಿಂದ ಒಂದೇ ಇದರಲ್ಲಿ ಬೆಳೆದಿರ್ಬೋದು, ಆದರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಅನ್ನೋ ವಿಚಾರ ಬಂದಿಲ್ಲ ಅಂತ ಹೇಳ್ಬಿಟ್ಟು ದೇವಯ್ಯನ ಸಮಾಧಾನ ಮಾಡಿ ನಿನಗೆ ನಾನು ಮಾತು ಕೊಡ್ತಾ ಇದ್ದೀನಿ, ನಮ್ಮ ಅಂಜುನ ಒಳ್ಳೆ ಮನೆಗೆ ಸೇರಿಸುವಂತಹ ಜವಾಬ್ದಾರಿ ನಂದು ಅಂತೇಳಿ ದೇವಯ್ಯನಿ ಪ್ಲಾನ್ನ ಫ್ಲಾಪ್ ಮಾಡ್ತಾರೆ. ಇನ್ನು ಈ ಕಡೆ ಅಜಿತ್ ಮತ್ತು ಭೂಮಿಯವರು ಕಿತ್ತಾಡೋದನ್ನೆಲ್ಲ ಯೋಚನೆ ಮಾಡಿದಂತಹ ಸಂಗೀತ ಅವ್ರಿಗೆ ಈ ಕಡೆ ಅಜಿತ್ ಮತ್ತು ಭೂಮಿ ಏನೇನೋ ಹೇಳಿ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ತನ್ನ ಹೆಂಡತಿ ಭೂಮಿಯವ್ರಿಗೆ ನಿಜವಾಗಿ ಹೇಳು, ನೀನು ನಿನ್ನ ಹುಟ್ಟು ತಂದೆ ತಾಯಿನ ಹುಡ್ಕೋದಿಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಕೇಳಿದಾಗ ಕಾಂಟ್ರಾಕ್ಟ್ ಮದುವೆ ವಿಚಾರನ ಭೂಮಿಯವರು ತೆಗೆದು ಮತ್ತೆ ಅಜಿತ್ ಅವ್ರ ಮನಸ್ಸಿಗೆ ನೋವು ಉಂಟು ಮಾಡ್ತಾರೆ. ಇನ್ನು ಅಜಿತ್ ಅವರು ಒಬ್ಬ ಒಳ್ಳೆ ಗಂಡನಾಗಿ ನಾನು ಇದ್ದೀನಿ ಅಂತ ಹೇಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಅಲ್ಲೇ ಮನಸ್ಸಲ್ಲಿ ನೋವನ್ನ ನುಂಗ್ಕೊಳ್ತಾರೆ. ಇನ್ನು ಭೂಮಿಯವರು ಒಬ್ಬ ಫ್ರೆಂಡ್ಗೆ ಇಷ್ಟು ವಿಚಾರ ತಿಳಿದ್ರೆ ಸಾಕಲ್ವಾ ಅಂತ ಹೇಳಿದಾಗ ಅಜಿತ್ ಅವರು ತುಂಬ ಬೇಜಾರಲ್ಲಿ ಫ್ರೆಂಡ್ಗಿಂತ ಮೀರಿದ ರಿಲೇಷನ್ಶಿಪ್ ನಮ್ಮದು ಅಂತ ಹೇಳ್ತಾರೆ. ಆದರೂ ಸಹ ಭೂಮಿಯವರು ಕನ್ವಿನ್ಸ್ ಆಗೋದಿಲ್ಲ. ಇನ್ನು ಈ ಕಡೆ ಸಂಗೀತ ಅವರು ಅಜಿತ್ ಮತ್ತು ಭೂಮಿಯವರು ಕಿತ್ತಾಡಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಹನಿಮೂನ್ಗೆ ಹೋಗುವಂತಹ ಒಂದು ಪ್ಲಾನ್ನ ಮಾಡ್ತಾರೆ. ಇನ್ನು ಈ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ಕೊಂಬರೋಣ. ಬಂದಂತಹ ಅಜಿತ್ ಅವರು ಅಮ್ಮ ಅದು ಭೂಮಿಯವರು ಈ ವಿಷಯನ ಅಂತ ಕೇಳ್ತಾರೆ. ಇನ್ನು ಸಂಗೀತ ಅವರು ತುಂಬಾ ಸಿಟ್ಟಲ್ಲಿ ಎಲ್ರಿಗೂ ಹೇಳ್ತೀನಿ, ಇಲ್ಲಿ ಹೋಗಿ ಎಲ್ರಿಗೂ ಸಹ ನಾನು ಹೇಳ್ತೀನಿ. ಅವರು ಅಮ್ಮ ಪ್ಲೀಸ್ ಮಾ ವಿಚಾರನ ಯಾರಿಗೂ ಹೇಳ್ಬೇಡಿ ಮಾ ಅಂತ ಹೇಳ್ತಾರೆ. ಭೂಮಿಯವರು ಸಂಗೀತ ಅವ್ರ ಕೈನ ಹಿಡ್ಕೊಂಡು ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಈ ವಿಚಾರ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಮ್ 3 ಜನದಲ್ಲಿ ಈ ವಿಚಾರ ಇರ್ಲಿ. ಅವರು ಹೌದು ಅತ್ತೆ ಅವರು ಹೌದಾ, ನಮ್ 3 ಜನ ಮಧ್ಯೆನೇ ಇರ್ಬೇಕು ತಾನೆ, ಸರಿ ಆದ್ರೆ ವಿಷಯ ಏನು ಅಂತ ಪೂರ್ತಿಯಾಗಿ ಹೇಳಿ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಗಾಬರಿಯಲ್ನೇ ಸರಿ ಅಮ್ಮ ಇಲ್ಲಿಂದ ಕೇಳಿಸ್ಕೊಂಡ್ರಿ ಅಂತ ಕೇಳ್ತಿದ್ದಾಗೆ ಸಂಗೀತ ಅವರು ಆಗ್ಲೇ ಭೂಮಿ ಮೇಲೆ ರೇಗ್ತಾ ಇದ್ದಲ್ಲ, ಮಾತ್ ಬೆಳೆಸ್ಬೇಡ ಅಂತ ಅವರು ಹಾಗಾದ್ರೆ ಅಲ್ಲಿಗಿಂತ ಹಿಂದೆ ಏನು ಕೇಳಿಸ್ಕೊಂಡಿಲ್ಲ ನೀವು, ಅವರು ಇಲ್ಲ ಅಂತ ಹೇಳ್ತಾರೆ. ಇನ್ನು ಸಂಗೀತ ಅವ್ರು ಇಲ್ಲ ಅಂತ ಹೇಳ್ತಾರೆ. ಭೂಮಿಯವರು ಅತ್ತೆ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮಾತಾಡಿದ್ದೆ, ಅದನ್ನು ಕೂಡ ನೀವು ಕೇಳಿಸ್ಕೊಂಡ್ಲಿಲ್ವಾ? ಸಂಗೀತ ಅವರು ಕೇಳಿಸ್ಲಿಲ್ಲ. ಈಗೇನು ನೀವಿಬ್ರು ಸತ್ಯ ಹೇಳ್ತಿರೋ ಇಲ್ಲ ಎಲ್ರಿಗೂ ಕರೆದು ಹೇಳ್ಬಿಡ್ಲು, ಬರ್ಸ್ಬೇಡಿ, ನಾನು ಎಲ್ಲಾನು ಹೇಳ್ಬಿಡ್ತೀನಿ ಈಗಲೇ ಹೋಗಿ ಮನೆಯವ್ರನ್ನೆಲ್ಲ ಕರೆದು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಸಂಗೀತ ಅವ್ರನ್ನ ಈ ಕಡೆ ಏ ಅಂತ ಹೇಳಿ ಅಜಿತ್ ಅವರು ತಡಿತಾರೆ. ಆಯ್ತು ಅಮ್ಮ, ನಿಂಗೆ ಸತ್ಯ ಗೊತ್ತಾಗ್ಬೇಕು ತಾನೆ, ನೀನ್ ಕೂತ್ಕೋ ಅಂತ ಹೇಳಿ ಅವ್ರ ಅಮ್ಮನ್ನ ಕೂರಿಸಿ ಸಮಾಧಾನ ಮಾಡಿ ಅಜಿತ್ ಹೇಳ್ತಾರೆ, ಅಮ್ಮ ನೀನು ಒಂದೊಂದ್ಸರಿ ಜೀವನ ಬಾಯಿ ಬರ್ಸ್ಬಿಡ್ತೀಯ ಕಣಮ್ಮ. ಸಂಗೀತ ಅವರು ಮತ್ತಿನ್ನೇನೋ ಮಾಡ್ಲಿ, ನೀವಿಬ್ರು ಜಗಳ ಆಡ್ತಿರೋದನ್ನ ನೋಡಿ ನಾನು ಹೇಗ್ ಸುಮ್ನಿರ್ಲಿ ಅವರು ಸರಿ ಈಗ ಏನೇನಾಯ್ತು ಅಂತ ಹೇಳಿ ಫುಲ್ ಇಂಚಾಗಿ ಡೀಟೇಲ್ ಆಗಿ ನಿನ್ನ ಹತ್ರ ನಾನು ಹೇಳ್ತೀನಿ ಅಂತಿದ್ದಾಗೆ ನಿನ್ನೆ ಭೂಮಿಯವರು ಸಾಯಬ್ರೆ ಅಂತ ಹೇಳಿ ಕೂಗ್ತಾರೆ. ಸಂಗೀತ ಅವ್ರು ಭೂಮಿ ನೀನ್ ಸ್ವಲ್ಪ ಸುಮ್ನೆ ಕೂತ್ಕೋ ಹೇಳೋ ಅಜಿತ ಅವ್ರು ಇವತ್ ನಾನು ಭೂಮಿ ತಾಯಿನ ಇನ್ವೆಸ್ಟಿಗೇಟ್ ಮಾಡೋದಿಕ್ಕೆ ಜೈಲಿಗೆ ಹೋಗಿದ್ನಲ್ಲ, ಭೂಮಿ ಅವ್ರ ಹತ್ರ ಮಾತಾಡೋದಿಕ್ ಆಗ್ಲಿಲ್ವಲ್ಲ, ನಾಳೆ ನಾನು ಅಮ್ಮನ ಹತ್ರ ಮಾತಾಡ್ಲೇಬೇಕು, ಜೈಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ನಾಳೆ ನನ್ಗೆ ಆಗಲ್ಲ ಭೂಮಿ, ತುಂಬಾ ಕೆಲಸ ಇದೆ, ಫ್ರೀ ಮಾಡ್ಕೊಂಡು ಇನ್ಯಾವಾಗಾದ್ರೂ ಹೇಳ್ತೀನಿ ಅಂತ ನಾನು ಭೂಮಿ ಹತ್ರ ಹೇಳ್ತಿದ್ದೆ. ಇಲ್ಲಿ ಮಾತು ಬೆಳ್ಕೊಂಡು ಹೋಗಿ ಇಲ್ಲ ಸಾಹೇಬ್ರೆ ನಾಳೆನೆ ಹೋಗ್ಬೇಕು ಅಂತ ಹೇಳಿ ಹತ್ರ ಮಾತಾಡ್ಲೇಬೇಕು, ಅಮ್ಮನ್ನ ನೋಡ್ಲೇಬೇಕು, ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಮಾಡ್ತಾ ಇದ್ಲು. ಹಾಗ್ ನಾನು ಕೂಡ ಕೋಪ ಮಾಡ್ಕೊಂಡು ರೇಗಾಡ್ತಿದ್ದೆ ಅಂತ ಹೇಳೋ ಮಾತನ್ನ ಕೇಳಿಸ್ಕೊಂಡಂತಹ ಭೂಮಿಯವರು ಸಮಾಧಾನ ಮಾಡ್ಕೊಂಡು ಈ ಕಡೆ ಒಂದ್ ರೀತಿ ರಿಲ್ಯಾಕ್ಸ್ ಆಗ್ತಾರೆ. ಭೂಮಿ ಮೇಲೆ ಸಿಟ್ ಮಾಡ್ಕೊಂಡು ನಾನು ಒಂದೆರಡು ಮಾತನ್ನ ಬೈತಾ ಇದ್ದೆ ಅಷ್ಟೇ ಅಮ್ಮ ಅಂತ ಅಜಿತ್ ಹೇಳ್ತಾರೆ. ಗೀತಾ ಅವರು ಭೂಮಿನ ನೋಡ್ಬಿಟ್ಟು ಹೌದಾ ಭೂಮಿ ಅಂತ ಕೇಳ್ತಿದ್ದಾಗೆ ಭೂಮಿಯವರು ಅತ್ತೆ ಅಮ್ಮನ್ನ ನೋಡ್ಬೇಕು ಅಂತ ಹೇಳಿ ತುಂಬಾ ಅನ್ನಿಸ್ತಾ ಇತ್ತು, ಅದಕ್ಕೆ ಸಾಹೇಬ್ರ ಹತ್ರ ಇದ್ದೆ ಹೋಗಿ ಅಂತ. ಅವರು ನಿಜವಾಗ್ಲೂ ಇದೇ ವಿಚಾರ ತಾನೆ ಅಂತ ಹೇಳ್ತಿದ್ದಾಗೆ ಭೂಮಿ ಅವರು ಹೌದು ಅತ್ತೆ. ಸಂಗೀತ ಅವರು ಮನ್ಸಲ್ಲೇನೆ ಭಾಗ್ಯಮ್ಮ ಅವ್ರ ವಿಚಾರಕ್ಕೆ ಇವರಿಬ್ರು ಯಾಕೆ ಮನಸ್ತಾಪ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ತನ್ನ ತಾಯಿ ಆ ರೀತಿ ಯೋಚನೆ ಮಾಡೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಶ್ರವಣ್ ಅವರು ತನ್ನ ರೂಮ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ಕೊತಾ ಸರಿ ಆಯ್ತು ಮಾಡೋಣ, ಚೇಚೆ ನಮ್ಮ ಹುಡುಗಿದು ಆ ರೀತಿ ಯಾವುದೇ ರೀತಿಯ ಡಿಮ್ಯಾಂಡ್ಸ್ ಇಲ್ಲ, ಶಿ ಇಸ್ ವೆರಿ ಕ್ಲಿಯರ್, ಅಷ್ಟು ಬೇಗ ನಾನು ಸಿಗ್ತೀನಿ, ಗುಡ್ ನೈಟ್
ಅಂತ ಫೋನಲ್ಲಿ ಗಣ್ಣವ್ರ ಜೊತೆ ಮಾತಾಡೋ ಸಮಯ ಕರೆಕ್ಟ್ ಆಗಿ ಈ ಕಡೆ ದೇವಯಾನಿ ಅವರು ಶ್ರವಣ್ ಅವ್ರ ರೂಮ್ ಬಾಗ್ಲ ಹತ್ರ ನಿಂತ್ಕೊಂಡು ಬಾಬಾ ಅಂತ ಹೇಳಿ ಕೂಗ್ತಾರೆ. ಇನ್ನು ಫೋನ್ ಕಾಲ್ ನ ಕಟ್ ಮಾಡಿದಂತಹ ಶ್ರವಣ್ ಅವರು ಅರೆ ದೇವಯಾನಿ ಒಳಗೆ ಏನ್ ದೇವಯಾನಿ ಇಷ್ಟೊತ್ತಿನಲ್ಲಿ ಏನಾದ್ರೂ ಮಾತಾಡ್ಬೇಕಾಗಿತ್ತಾ? ಅವರು ಹೌದು ಬಾಬಾ ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಇನ್ನು ಶ್ರವಣ್ ಅವರು ಸರಿ ಏನು ಅಂತ ಹೇಳು. ಅವರು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ಹೇಳೋದಿಕ್ಕೆ ಒಂಥರ ಮುಜುಗರ ಆಗ್ತಾ ಇದೆ. ಅವ್ರು ನನ್ನ ಹತ್ರ ಮಾತಾಡೋದಕ್ಕೆ ಏನ್ ಮುಜುಗರ ದೇವಯಾನಿ? ಇಲ್ಲ ಹೇಳು ಅಂತಿದ್ದಾಗೇನೆ ಈ ಕಡೆ ದೇವಯಾನಿ ಅವರು ಅದು ನಮ್ಮ ಅಂಜು ಮದ್ವೆ ವಿಚಾರವಾಗಿ ಮಾತಾಡ್ಬೇಕಾಗಿತ್ತು. ಅವರು ಅಂಜು ಮದ್ವೆ ವಿಚಾರನ ಮಾತಾಡೋದಕ್ಕೆ ನನ್ನ ಹತ್ರ ನೀನ್ ಯಾಕೆ ಇಷ್ಟೊಂದು ಮುಜುಗರ ಮಾಡ್ಕೋತಾ ಇದೆ ದೇವಯಾನಿ? ಅವರು ಬಾಬಾ ನನ್ ಮಾತು ಸ್ವಲ್ಪ ನಿಮ್ಗೆ ವಿಚಿತ್ರ ಅಂತ ಅನ್ನಿಸ್ಬೋದು, ನನಗ ಅನ್ಸಿದ್ದನ್ನ ನಿಮ್ ಹತ್ರ ಮುಕ್ತವಾಗಿ ಹೇಳ್ಕೋಬೇಕು ಅಂತ ಅನ್ಕೊಂಡಿದೀನಿ. ಅವರು ಆಯ್ತು ಹೇಳು ಅಂತಿದ್ದಾಗೇನೆ ದೇವಯಾನಿ ಅವರು ಬಾಬಾ ಆ ಮಂಜುನ ತುಂಬಾ ವರ್ಷಗಳ ಕಾಲ ನನ್ನಿಂದ ದೂರನೇ ಇಟ್ಟು ಅವಳನ್ನ ನಾನು ಬೆಳೆಸ್ಬಿಟ್ಟೆ. ಮದ್ವೆ ಆದ್ಮೇಲೆ ಪ್ರತಿಯೊಂದು ಹೆಣ್ಣು ಗಂಡನ ಮನೆಗೆ ಹೋಗ್ಬೇಕಾಗಿರೋದು ಧರ್ಮನೇ. ಅಂದ್ರೆ ನನ್ ವಿಷಯದಲ್ಲಿ ನಿಮ್ ತಮ್ಮ ದೂರ ಆದ್ರು, ಮಗಳು ಕೂಡ ನನ್ನಿಂದ ದೂರ ಆದ್ಲು. ನನ್ಗೆ ಹತ್ರ ಅನ್ಕೊಂಡವ್ರೆಲ್ಲ ನನ್ನಿಂದ ದೂರನೇ ಇದಾರೆ. ದೇವಯಾನಿ ಅಳೋದನ್ನ ನೋಡಿದಂತಹ ಶ್ರವಣ್ ಅವರು ಸಮಾಧಾನ ಮಾಡ್ಕೋ ದೇವಯಾನಿ, ನಾ ಹೀಗಿರುತ್ತೆ ಅಂತ ಹೇಳೋದಿಕ್ ಆಗಲ್ಲ ಅಲ್ವಾ ಅಂತಿದ್ದಾಗೇನೆ ದೇವಯಾನಿ ಅವರು ನಿಜ ಭಾವ, ಅದಕ್ಕೆ ನಾನು ನನ್ನ ಮಗಳನ್ನ ಯಾರೋ ಒಬ್ಬ ಹೊರಗ್ನವ್ರಿಗೆ ಕೊಡೋದ್ರ ಬದಲು ಮನೆ ಹುಡುಗ ಲಚ್ಚಿಗೆ ಯಾಕೆ ಕೊಡಬಾರ್ದು ಅಂತ ಹೇಳ್ತಿದ್ದಾಗೇನೆ ಶ್ರವಣ್ ಅವ್ರು ಸ್ವಲ್ಪ ಶಾಕ್ಗೆ ಒಳಗಾಗ್ತಾರೆ. ನಮ್ಮನೆ ಮಕ್ಕಳೇ ಅಲ್ವಾ ಬಾಬಾ, ನಮ್ ಕಣ್ ಮುಂದೆನೆ ಇರ್ತಾರೆ. ಅವ್ರು ಅಲ್ಲ ದೇವಯಾನಿ ಅದೇಗಾಗುತ್ತೆ, ಅವ್ರು ಯಾಕೆ ಆಗ್ಬಾರ್ದು ಬಾಬಾ? ಅಲ್ಲ ಚಿಕ್ಕ ವಯಸ್ಸಿಂದ ಒಬ್ರನ್ನೊಬ್ರು ನೋಡ್ಕೊಂಡೇ ಬೆಳ್ದಿದ್ದಾರೆ, ಕೂಡ ನಮ್ಮನೆ ಮಕ್ಕಳೇ ಅಲ್ವಾ ಅಂತಿದ್ದಾಗೆ ಶ್ರವಣ್ ಅವರು ಇರ್ಬೋದು ದೇವಯಾನಿ, ಇಬ್ರು ಚಿಕ್ಕಂದಿನಿಂದ ಆಡ್ಕೊಂಡೇ ಬೆಳ್ದಿರ್ಬೋದು ಅಂತ ಹೇಳ್ಬಿಟ್ಟು ಒಟ್ಟಿಗೆ ಅವ್ರಿಬ್ರು ಜೀವನ ಮಾಡ್ತಾರೆ ಅಂತ ಹೇಳೋದಿಕ್ ಆಗಲ್ಲ ಅಲ್ವಾ ದೇವಯಾನಿ? ಫಾಲ್ ಅಂಜು ಮೇಲೆ ಲಚ್ಚಿಗೆ ಏನ್ ಅಭಿಪ್ರಾಯ ಇದೆ ಅಂತ ಗೊತ್ತಿಲ್ಲ, ಇವು ಕೂಡ ಲಚ್ಚಿ ಮೇಲೆ ಏನ್ ಅಭಿಪ್ರಾಯ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಮೋರ್ ಓವರ್ ಲಚ್ಚಿ ಈಗಷ್ಟೇ ಲವ್ ಫೇಲ್ಯೂರ್ ಆಗಿ ಡಿಪ್ರೆಷನ್ ಇಂದ ಹೊರಗಡೆ ಬಂದಿದ್ದಾನೆ. ಅವರು ಅಲ್ಲ ಬಾಬಾ ನಾನ್ ಹೇಳೋದು ಏನು ಅಂದ್ರೆ ಅಂತಿದ್ದಾಗಿ ಶ್ರವಣ್ ಅವರು ದೇವಯಾನಿ ಹೇಳೋದನ್ನ ಕೇಳು, ಇವ್ರ ಮಧ್ಯೆ ಆತ ರೀತಿ ಫೀಲಿಂಗ್ಸ್ ಇರೋದು ಯಾವತ್ತೂ ನನಗೆ ಏನು ಅನ್ಸೇ ಇಲ್ಲ. ಅವ್ರ ಮನ್ಸಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ಆ ಬಲವಂತನ ನಾವು ಅವ್ರಿಬ್ರ ಮೇಲೆ ಹೇರೋದಿಕ್ ಆಗೋದಿಲ್ಲ. ನಮ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಮಧ್ಯೆ ಇರುವಂತಹ ಭಾವನೆನ ಬದಲಾಯಿಸೋದು ಯಾಕೋ ಅಷ್ಟೊಂದ್ ಸರಿಯಾಗಿ ಕಾಣ್ತಾ ಇಲ್ಲ ದೇವಯಾನಿ. ದೇವಯಾನಿ ಅವರು ಅಳ್ಕೊಂತ ಸಾರಿ ಬಾಬಾ ನಾನ್ ಆಗ್ಲೇ ಹೇಳಿಲ್ವಾ ಈ ವಿಷಯನ ಮಾತಾಡೋದಿಕ್ಕೆ ಮುಜುಗರ ಆಗ್ತಾ ಇದೆ ಅಂತ. ನೋಡಿ ಈ ವಿಷಯನ ಮಾತಾಡಿ ನಾನೇನೋ ಕೆಟ್ಟೋಳ್ ಆಗ್ಬಿಟ್ನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಲಚ್ಚಿ ಅಂತ ಹುಡುಗ ನನ್ ಮಗಳಿಗೆ ಸಿಕ್ಕಿದ್ರೆ ಒಳ್ಳೇದು ಅಂತ ಬಯಸೋದು ತಪ್ಪ ಬಾಬಾ? ಅವರು ಖಂಡಿತ ತಪ್ಪಲ್ಲ, ಪಡೋದು ತಪ್ಪಲ್ಲ, ಆಸೆ ಪಟ್ಟಿದ್ ಸಿಗ್ಲೇಬೇಕು ಅಂತ ಅನ್ಕೊಳೋದು ತಪ್ಪು ದೇವಯಾನಿ. ಮನೆಯವ್ರಿಗೆ ಅಂಜು ಅಭಿಪ್ರಾಯನ ತಿಳಿಸಿದೀನಿ, ಅರ್ಥಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತಾನು ಕೂಡ ಹೇಳಿದ್ದಾರೆ. ಕಾರಣಕ್ಕೆ ನಾನು ಗುರುಗಳ ಹತ್ರನು ಕೂಡ ಮಾತಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ, ಬಟ್ ಬಿಸಿ ಇರ್ಬೇಕು ಅದಕ್ಕೆ ತಗೊಂಡ್ಲಿಲ್ಲ ಫೋನು. ನೀವು ಯಾವ್ದ್ರ ಬಗ್ಗೆನು ಯೋಚನೆ ಮಾಡ್ಬೇಡ, ಆರಾಮಾಗಿರು, ನಾನ್ ಗ್ಯಾರಂಟಿ ಅಂಜು ಒಳ್ಳೆ ಮನೇನೆ ಸೇರ್ತಾಳೆ. ಶಾಕಲ್ಲೇ ಶ್ರವಣ್ ಅವ್ರ ಮುಖನ ನೋಡಿ ದೇವಯಾನಿ ಅವರು ಹಾ ಸರಿ ಬಾಬಾ ಹೇಳಿ ಗುಡ್ ನೈಟ್ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಸಂಗೀತ ಅವ್ರು ಯೋಚನೆ ಮಾಡ್ತಿರೋದನ್ನ ನೋಡಿದಂತ ಅಜಿತ್ ಅವರು ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾಗ ನಿನ್ನೆ ಸಂಗೀತ ಅವರು ಏನಿಲ್ಲ ಅಜಿತಾ ಭೂಮಿ ನಾನು ನಿಮ್ಮಿಬ್ರಿಗೂ ಒಂದ್ ಮಾತನ್ನ ಹೇಳ, ಗಂಡ ಹೆಂಡತಿ ಅಂತ ಅಂದ್ಮೇಲೆ ಕೋಪ ಮನಸ್ತಾಪ ಬೇರೆ ಅಭಿಪ್ರಾಯ ಎಲ್ಲ ಇದ್ದಿದ್ದೆ ಕಣೋ, ಆದ್ರೆ ಇದು ಯಾವ್ದೋ ಅತಿರೇಕಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಳೋದು ನಿಮ್ಮಿಬ್ರು ಕರ್ತವ್ಯ. ಅಜಿತ್ ಅವರು ಹೌದಮ್ಮ, ಆದ್ರೆ ಪ್ರೀತಿ ಅತಿಯಾಗಿದ್ದಾಗ ಒಂದೊಂದ್ಸಾರಿ ಎಲ್ಲಾನು ಕೂಡ ಅತಿರೇಕಕ್ಕೆ ಹೋಗೋದು ಅಮ್ಮನ್ ಅಲ್ವಾ ಅಮ್ಮ? ಅಜಿತ್ ಅವರು ನಿನ್ ಮಾತ್ ನಿಜ ಕಣೋ, ಆದ್ರೆ ಇದೆಲ್ಲ ನಮ್ ಕಂಟ್ರೋಲ್ ನಲ್ಲಿ ಇದ್ರೆ ಮಾತ್ರ ಅಸಲಿ ಬೇರೆ ಭಾವನೆಗಳಿಗೂ ಜಾಗ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ತುಂಬಾ ಭಿನ್ನಾಭಿಪ್ರಾಯಗಳೇ ತುಂಬಿಕೊಂಡಿರುತ್ತೆ ಕಣೋ. ನಿಮ್ಮಿಬ್ರು ಮದ್ವೆ ಆಗಿ ಹತ್ತತ್ರ 1 ವರ್ಷ ಆಗ್ತಾನೆ ಬಂತು. 1 ವರ್ಷದಲ್ಲಿ ನೀವು ಒಬ್ರಿಗೊಬ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ, ಅವತ್ತು ಕೋಪ ಮಾಡ್ಕೊಂಡು ಮಾತಾಡ್ದವ್ರಲ್ಲ. ಇಂಥ ಪರಿಸ್ಥಿತಿಲಿ ಒಬ್ರಿಗೊಬ್ರು ಕೂಡ ಜೊತೆಯಾಗಿ ನಿಂತಿದ್ದೀರಾ. ಇನ್ನು ನಿಮ್ಮಿಬ್ರು ನಾನು ಬದುಕಿರೋವರೆಗೂ ಆ ರೀತಿ ನೋಡೋದಕ್ಕೆ ಇಷ್ಟಪಡ್ತೀನಿ ಕಣೋ. ಆದ್ರೆ ಇವತ್ ಯಾಕೋ ನೀವಿಬ್ರು ತುಂಬಾ ಕೋಪದಲ್ಲಿ ಜಗಳ ಆಡ್ತಿದ್ದೀರಾ ಅಥವಾ ಮಾತಾಡ್ತಿದ್ದೀರಾ ಅಂತ ಅನ್ನಿಸ್ತು. ಬಂದೆ ನೋಡಿ, ಏನೇ ಕೋಪ ಇದ್ರು ಭಿನ್ನಾಭಿಪ್ರಾಯ ಇದ್ರು ನಿಮ್ಮಿಬ್ರು ಸಂಬಂಧನ ಹಾಳ್ ಮಾಡಬಾರ್ದು ಕಣೋ, ಇದೇ ನನ್ನ ಉದ್ದೇಶಪ್ಪ. ಅವ್ರು ಇಲ್ಲಮ್ಮ ನೀನ್ ಹೇಳ್ತಾ ಇರೋದೆಲ್ಲ ನಿಜ, ಆದ್ರೆ ಯಾವ್ದೇ ಕಾರಣಕ್ಕೂ ನನ್ನ ಮತ್ತೆ ಭೂಮಿ ಮಧ್ಯೆ ದೊಡ್ಡ ಜಗಳ ಆಗಿಲ್ಲ, ಸಣ್ಣ ಚಿಕ್ಕ ಕೋಳಿ ಜಗಳ ಅಮ್ಮ, ನಾವೇ ಸರಿ ಮಾಡ್ಕೋತೀವಿ. ನೀನೇ ಹೇಳಿಲ್ವಾ ಹೆಂಡತಿ ಜಗಳ ತಿಂದು ಮಲ್ಗೋ ತನಕ ಅಂತ, ನೀನು ಮಲ್ಗೋ ಟೈಮ್ ಆಯ್ತು, ನಮ್ಮಿಬ್ರ ಜಗಳನು ಕೂಡ ಸಾಲ್ವ್ ಆಗುತ್ತೆ. ಇವರು ಅತ್ತೆ ಅಷ್ಟೇ ಅಲ್ಲ, ಸಂಬಂಧಗಳನ್ನ ಮುರಿಯೋದಿಕ್ಕೆ ನೀವು ಅವಕಾಶನ ಮಾಡ್ಕೊಡೋದಿಲ್ಲ, ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಈತವ್ರು ಸರಿ ಆಯ್ತು, ನಿಮ್ಮಿಬ್ರು ಮಾತನ್ನ ಕೇಳಿ ಈಗ ನನ್ಗೆ ಸಮಾಧಾನ ಆಯ್ತು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಏನೇ ಕೋಪ ಇದ್ರು ಕೂತ್ ಮಾತಾಡಿ ಅದನ್ನ ಪರಿಹರಿಸ್ಕೊಳ್ಳಿ. ನನ್ನ ಮಗ ಜಾಣ ಅಂತ ಹೇಳಿ ಭೂಮಿಗೆ ಸರಿನಾ ಅಂತ ಹೇಳಿ ಓಡ್ತಾರೆ ಸಂಗೀತ ಅವರು. ಇನ್ನು ಅಜಿತ್ ಮತ್ತೆ ಭೂಮಿ ಅವ್ರ ಅಮ್ಮನ್ಗೆ ಗುಡ್ ನೈಟ್ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಸಂಗೀತ ಹೋದ್ಮೇಲೆ ಅಜಿತ್ ಅವರು ಭೂಮಿನ ನೋಡ್ಬಿಟ್ಟು ಜೋರಾಗಿ ಮಾತಾಡ್ಬೇಡ ಅಂತ ಹೇಳಿ ನಾನು 1000 ಸರಿ ಬಡ್ಕೊಂಡೆ, ನಿನ್ನಿಂದನೇ ಈಗೆಲ್ಲ ಆಗಿದ್ದು. ಇವರು ನೋಡಿ ಈಗ ಸುಮ್ನೆ ಏನೇನೋ ಮಾತಾಡ್ಬೇಡಿ, ಕಿರ್ಚ್ಕೊಂಡ್ ಮಾತಾಡಿದ್ದು ನೀವು ಅನ್ನಲ್ಲ. ಅವರು ನಾನು ಏನೇನೋ ಮಾತಾಡ್ತಿಲ್ಲ, ಏನ್ ಮಾತಾಡ್ತೋ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ನೋಡ್ ಭೂಮಿ, ಇನ್ನು ಭಾಗ್ಯಮ್ಮನ್ ಎತ್ತು ಮಗಳಲ್ಲ ಅನ್ನೋ ಒಂದು ನಿಜ ತಿಳ್ಕೊಂಡ್ರೆ
ಏನ್ ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತಿದ್ದಾಗೆ ಭೂಮಿಯವರು ಸಾಯಬ್ರೆ ನಾನು ಹೇಳೋದೇ ಅರ್ಥ ಆಗಲ್ವಂತ ಮತ್ತೆ ವಾಯ್ಸ್ ರೈಸ್ ಮಾಡ್ತಾರೆ. ಅಜಿತ್ ಅವರು ಹೇಳ್ದಾಗ ಇನ್ ಈ ಕಡೆ ಭೂಮಿಯವರು ನಾನು ಕಿರ್ಚೋದಿಲ್ಲ, ಆದ್ರೆ ಒಂದ್ ವಿಷಯ ತಪ್ಪು ನಂದೇ ಅನ್ನೋ ರೀತಿ ನೀವು ಮಾತಾಡ್ಬೇಡಿ ಅಂತಿದ್ದಾಗೆ ಅಜಿತ್ ಅವರು ನಿನ್ ತಪ್ಪಲ್ದೆ ಎಲ್ಲ ನನ್ ತಪ್ಪು ಅಂತ ಅಂತೀಯ. ಅಶ್ವಿನಿ ಕಾಣೆ ಆದಾಗಿಂದ ಮನೆಯವರೆಲ್ಲ ನಾವ್ ಹುಡ್ಕೊಂಡು ಎಷ್ಟು ಹುಡುಕ್ತಾ ಇದೀವಿ ಗೊತ್ತು ತಾನೆ. ಈ ರೀತಿ ನಿನ್ನ ಕಳ್ಕೊಂಡಿರುವಂತಹ ಅಪ್ಪ ಅಮ್ಮ ನಿನ್ನ ಎಷ್ಟು ಹುಡುಕ್ತಾ ಇರ್ಬೋದು. ಈಗ ನಿನ್ ಕಡೆಯಿಂದನೂ ಹುಡ್ಕೋ ಪ್ರಯತ್ನ ಮಾಡ್ತು ಅಂತಂದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಒಂದು ಒಳ್ಳೆ ಉದ್ದೇಶನ ಇಟ್ಕೊಂಡು ಅದ್ ಏನಾಗಿದೋ ಅಂತ ನಾನು ತಿಳ್ಕೊಬೇಕು ಅಂತ ಅಂದ್ರೆ ನನ್ ತಪ್ಪಲ್ವಾ ಅಲ್ವಾ. ಅವ್ರು ಎದ್ ನಿಂತ್ಕೊಂಡು ತಪ್ಪೆ ಸಾಯಬ್ರೆ, ಏನಾದ್ರೂ ನನ್ನ ಎತ್ತವ್ರು ಯಾರು ಅವ್ರನ್ನ ಹುಡುಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನಾನು ಕೇಳಿದಿನ ಅಥವಾ ನಾನೇನಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀನ? ಯಾವ್ದೂ ಇಲ್ಲ ಅಂತಂದ್ಮೇಲೆ ಅದ್ಯಾವ ಅಧಿಕಾರದ ಮೇಲೆ ನನ್ನ ಅಪ್ಪ ಅಮ್ಮನ ಮೇಲೆ ಕುತೂಹಲ ಬೆಳೆಸ್ಕೊಂಡಿದ್ದೀರಾ ನೀವು? ತುಂಬಾ ಬೇಜಾರಲ್ಲಿ ಎದ್ದು ಭೂಮಿ ಹತ್ರ ಬಂದ್ಬಿಟ್ಟು ಅಂದ್ರೆ ನಿನ್ನ ಪ್ರಕಾರ ಅಧಿಕೃತ ಗಂಡನಿಗೆ ಮಾತ್ರ ಇದನ್ನೆಲ್ಲ ತಿಳ್ಕೊಳ್ಳೋ ಅಧಿಕಾರ ಇರೋದು ಅಂತ ಅಲ್ಲ ಭೂಮಿ. ಇಬ್ಬರದು ಕಾಂಟ್ರಾಕ್ಟ್ ಮದ್ವೆ ಆದ್ರೂ ನಾನು ನನ್ನ ವೈಯಕ್ತಿಕ ವಿಚಾರನ ಅಥವಾ ನನ್ನ ಫ್ಯಾಮಿಲಿ ವಿಚಾರನ ಆಗಿರ್ಬೋದು ಹತ್ರ ಎಲ್ಲರೂ ನಾನು ಹಂಚ್ಕೊಂಡಿದ್ದೀನಿ. ಆದ್ರೆ ಇವತ್ತು ನೀನು ನನಗೆ ಏನ್ ಅಧಿಕಾರ ಇದೆ ಅಂತ ಕೇಳ್ತಾ ಇದೀಯ ಅಲ್ವಾ. ನಾನೇ ಭಾಗ್ಯಮ್ಮ ಮತ್ತೆ ವೀರಣ್ಣ ನಿನ್ನ ಎತ್ತು ತಂದೆ ತಾಯಿ ಅಲ್ಲ ಅಂತ ತಿಳ್ಕೊಂಡು ನಿನ್ನ ಹತ್ರ ಮಾತಾಡೋದಿಕ್ಕೆ ಬಂದ್ರೆ ಈಗ ನನ್ಗೆ ಯಾವ ಅಧಿಕಾರ ಇದೆ ಅಂತ ಕೇಳ್ತಾ ಇದೀಯ ಅಲ್ವಾ ಅಂದ್ಬಿಟ್ಟು ನೀನು ನನ್ನ ಹೆಂಡತಿ ಸಿಟ್ಟಿಂದ ಹೇಳಿ ಭೂಮಿಯವ್ರು ನೋಡ್ತಾ ಇರೋದನ್ನ ನೋಡಿ ಐ ಮೀನ್ ಕಾಂಟ್ರಾಕ್ಟ್ ಮದ್ವೆ ಆಗಿರುವಂತಹ ಹೆಂಡತಿ ಅಂದ್ರೆ ಒಬ್ಬ ಜೆನ್ಯೂನ್ ಫ್ರೆಂಡ್ ಅಲ್ವಾ ಭೂಮಿ. ಫ್ರೆಂಡ್ ಅನ್ನೋ ಅಧಿಕಾರ ಸಾಕಾಗಲ್ಲ ಅಂತ ಅನ್ಸುತ್ತೆ ವಿಚಾರನೆಲ್ಲ ತಿಳ್ಕೊಳೋದಿಕ್ಕೆ ಅಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಭಾವುಕರಾಗ್ತಾರೆ. ಅಜಿತ್ ಅವರು ಭಾವುಕರಾಗಿದ್ದು ನೋಡಿದಂತ ಭೂಮಿ ಅವರು ಸಾಯಬ್ರೆ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ಅಜಿತ್ ಅವರು ಭೂಮಿ ಮಾತಿಗೆ ಸಾಕು ಫ್ರೆಂಡ್ ಅನ್ನೋ ಅಧಿಕಾರ ಸಾಕಾಗಲ್ಲ ಅಂತ ಅನ್ಸುತ್ತೆ. ಜೊತೆಲಿರೋಕ್ ಶುರು ಮಾಡಿ ಇಷ್ಟು ದಿನಗಳಾದ್ರೂ ನಿನ್ನ ನಂಬಿಕೆನ ನಾನು ಗಳಿಸಿಲ್ಲ. ಇವತ್ತಿಗೆ ನನಗೆ ಅಧಿಕಾರದ ಪಾಠ ಅರ್ಥ ಆಯ್ತು ಹೇಳಿ ತುಂಬಾ ಬೇಜಾರಲ್ಲಿ ಅಲ್ಲಿಂದ ಅಜಿತ್ ಅವರು ಹೊರಟೋಗ್ತಾರೆ. ಅಜಿತ್ ಅವರು ಹೋಗಿದ್ದನ್ನು ನೋಡಿ ಭೂಮಿ ಅವರು ಸಾಯಬ್ರೆ ಅವರು ಬೇಸರ ಮಾಡ್ಕೊಂಡು ಹೋಗಿದ್ದನ್ನು ನೋಡಿ ಭೂಮಿ ಅವರು ಸಹ ಬೇಜಾರಲ್ಲಿ ಇರ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಂಗೀತ ಅವರು ದೇವ್ರ ಪೂಜೆನ ಮಾಡ್ಬಿಟ್ಟು ಒಂದು ಬೌಲ್ ಅಲ್ಲಿ ಎಲ್ಲಾ ಹೆಸರುಗಳನ್ನು ಬರೆದು ಪೇಪರ್ ನಲ್ಲಿ ಹಾಕಿರ್ತಾರೆ. ಅಜಿತ್ ಮತ್ತೆ ಭೂಮಿ ಅವರು ಸಹ ದೇವ್ರ ಪೂಜೆ ಮಾಡೋದಿಕ್ಕೆ ಅಂತ ಹೋಗಿ ಕುತ್ಕೊಂಡಾಗ ಸಂಗೀತ ಅವರು ಈ ಬೌಲ್ ಇರುವಂತಹ ಒಂದು ಚೀಟಿನ ತೆಗಿ ಭೂಮಿ ಅಂತ ಹೇಳಿ ಭೂಮಿ ಅವ್ರಿಗೆ ಹೇಳ್ತಾರೆ. ಒಂದ್ ಚೀಟಿನ ತೆಗೆದ್ಬಿಟ್ಟು ಸಂಗೀತ ಅವ್ರ ಕೈಗೆ ಕೊಟ್ಬಿಟ್ಟು ಈ ಕಡೆ ಡೈನಿಂಗ್ ಹಾಲ್ಗೆ ಬಂದಂತಹ ಅಜಿತ್ ಮತ್ತೆ ಭೂಮಿಯವರು ಮನೆಯವ್ರಿಗೆ ಎಲ್ರಿಗೂ ಸಹ ತಿಂಡಿನ ಬಡಿಸ್ತಾ ಇರ್ತಾರೆ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಸಂಗೀತ ಅವರು ಅಪ್ಪ ದೇವ್ರೆ ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ ಅನ್ನೋ ಒಂದು ಮಾತು ಮನೆಯವ್ರಿಗೆಲ್ಲ ಕೇಳಿಸುತ್ತೆ. ಇನ್ನು ಅಜ್ಜಿ ಅವರು ಅಂತ ಆಸೆ ಏನಮ್ಮ ಸಂಗೀತ ಅಂತ ಕೇಳಿದಾಗ ಅಜಿತ್ ಮತ್ತೆ ಭೂಮಿ ಇಬ್ಬರನ್ನು ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನದಕ್ಕೆ ಅಜಿತ್ ಅವರು ಕಳ್ಸಕ್ಕಮ್ಮ ಸಂಗೀತ ಅವರು ನಿನ್ನೆ ರಾತ್ರಿ ನಿಮ್ಮಿಬ್ಬರನ್ನು ಹನಿಮೂನ್ ಕಳಿಸ್ಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ರೆ ಎಲ್ಲಿಗೆ ಅಂತಾನೆ ಹೇಳಿ ನಾನು ಡಿಸೈಡ್ ಮಾಡಿರ್ಲಿಲ್ಲ ನೋಡು. ಲಚ್ಚಿ ಅವರು ಹಾಗಾದ್ರೆ ಅಣ್ಣ ಮತ್ತೆ ಹತ್ಗೆ ಇಬ್ರು ಕಳ್ಸಕ್ಕೆ ಹನಿಮೂನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾಗೆ ಮನೆಯಲ್ಲಿ ಈ ಕಡೆ ಅಪೇಕ್ಷಾ ಅವರು ಫುಲ್ ಸಿಟ್ಟಿಗೆ ಒಳಗಾಗ್ತಾರೆ. ಇನ್ನು ದೇವಯ್ಯನೂ ಸಹ ಒಂದ್ ರೀತಿ ಶಾಕ್ಗೆ ಒಳಗಾಗ್ತಾರೆ. ಅಜಿತ್ ಭೂಮಿನೂ ಕೂಡ ಶಾಕ್ ಅಲ್ಲಿ ಒಬ್ರು ಮುಖನ ಒಬ್ರು ನೋಡ್ತಾ ಇರ್ತಾರೆ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿನ್ನ ಜೊತೆ ನನ್ನ ಕತೆ ಮುಂದುವರೆದ ಭಾಗನ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.